ರೇಣುಕಾಸ್ವಾಮಿ ಕೊಲೆ ಕೇಸ್ ಮೆಗಾ ಅಪ್ಡೇಟ್. ರೌಡಿ ಗ್ಯಾಂಗ್ನ ಕ್ರೌರ್ಯ ಅನಾವರಣ. ರಿಪಬ್ಲಿಕ್ ಕನ್ನಡದಲ್ಲಿ ತಾಸಿಗೊಂದು ಎಕ್ಸ್ಕ್ಲೂಸಿವ್. ದರ್ಶನ್ ಕಿಲ್ಲರ್ ಗ್ಯಾಂಗ್ ಪೊಲೀಸ್ ಡ್ರಿಲ್. ಆರೋಪಿ ಪವನ್ ಮನೆಯಲ್ಲಿ ಸ್ಥಳ ಮಹಜರು. ಜಡ್ಜ್ ಮುಂದೆ 164 ಹೇಳಿಕೆ ದಾಖಲು ಸಾಧ್ಯತೆ. ಪೊರ್ಕಿ ಪಡೆಗೆ ಇಂದು ನಿರ್ಣಾಯಕ ದಿನ. ಹಿಂದೆ ಕೋರ್ಟ್ ಮುಂದೆ ಆರೋಪಿಗಳು ಹಾಜರ್. ಪರಪ್ಪನ ಅಗ್ರಹಾರ ಸೇರೋದು ಪಕ್ಕಾನ? ರೇಣುಕಾಸ್ವಾಮಿ ದುರಂತ ಸಾವಿಗೆ ಕರುನಾಡು ಕಣ್ಣೀರು. ಮೃತನ ಕುಟುಂಬಸ್ಥರಿಗೆ ಗಣ್ಯರಿಂದ ಸಾಂತ್ವನ. ಹಂತಕರಿಗೆ ಕಠಿಣ ಶಿಕ್ಷೆಗೆ ಆಗ್ರಹ. ದರ್ಶನ್ ಫ್ಯಾನ್ನಿಂದ ಯುವಕನಿಗೆ ಕೊಲೆ ಬೆದರಿಕೆ. ಮನೆ ಅಂಗಡಿಗೆ ಬೆಂಕಿ ಹಚ್ಚೋದಾಗಿ ಧಮಕಿ. ಯಾದಗಿರಿಯಲ್ಲಿ ಅಭಿ ಎಂಬಾತನಿಂದ ಕೃತ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೆಗಾ ಅಪ್ಡೇಟ್. ಎಲ್ಲೂ ಇಲ್ಲದ ಮಾಹಿತಿ. ಯಾವಾಗ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಆ ನಂತರ ಪವಿತ್ರ ಗೌಡ ಏನ್ ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು ಹೇಗೆ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದು ಹೇಗೆ, ಪೂರ್ವ ತಯಾರಿ ಹೆಂಗಿತ್ತು, ಈ ಕೊಲೆಗಡುಕರು ಏನೇನು ಮಾಡಿದ್ರು ಅನ್ನೋದ್ರ ಇಂಚಿಂಚು ಮಾಹಿತಿ ನಮ್ಮಲ್ಲಿ ಮಾತ್ರ. ರೌಡಿ ಗ್ಯಾಂಗ್ನ ಕ್ರೌರ್ಯದ ಮತ್ತೊಂದು ಮುಖವನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣ ಕಥಾನಕ ಇದು. ದರ್ಶನ್ ಮತ್ತು ತಂಡದ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಂಚಿನ ಪೂರ್ಣ ಚಿತ್ರಣ ಈಗ ನಾವು ಬಯಲು ಮಾಡ್ತಾ ಇದ್ದೀವಿ. ಪವಿತ್ರ ಪವನ್ ಜೊತೆ ಮಾತನಾಡಿದ್ ಯಾವಾಗ, ಕೇಸಲ್ಲಿ ದರ್ಶನ್ ಎಂಟ್ರಿ ಯಾವಾಗ ಆಯ್ತು, ದರ್ಶನ್ ಯಾವಾಗ ಸುಪಾರಿ ಕೊಟ್ಟ, ಎಲ್ಲರಿಗೂ ಹೇಗಿದು ಮಾಹಿತಿ ಗೊತ್ತಾಯ್ತು, ಎಲ್ಲೂ ಇಲ್ಲದ ಇಂಚಿಂಚು ಮಾಹಿತಿ ನಮ್ಮಲ್ಲಿ ಮಾತ್ರ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಅಸಲಿಗೆ ಈ ಪ್ರಕರಣ ಯಾವಾಗ ಶುರುವಾಯಿತು, ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಾನೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಈ ರೇಣುಕಾಸ್ವಾಮಿ ಅಂತೇಳಿ ಏನೀಗ ಆರೋಪ ಇತ್ತಲ್ಲ,